ಡಾಕ್ಟ್ರೇಟ್ ಬಂದಿದೆ ಅಂತ ಹೇಳಿ ನನಗೊಂದು ಸುದ್ದಿ ಬಂತು. ನನಗೆ ಭಾಷೆ ಹೇಳ್ಬೇಕು, ನಿಮಗೆ ಡಾಕ್ಟ್ರೇಟ್ ಬಂದಿದೆ ಅಂತ ಹೇಳಿದ್ರು. ಕೇಳಿದ ತಕ್ಷಣ ನನಗೆ ಒಂದ್ ನಿಮಿಷ ಯಾವ ರೀತಿ ಜವಾಬ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಒಂಥರ ತಡಬಡಾಯಿಸ್ಬಿಟ್ಟೆ. ತೊದಲ್ ಬಿಡ್ತು. ಯಾತಕ್ ತೊದಲು ಅಂತ ಹೇಳಿದ್ರೆ, ಡಾಕ್ಟ್ರೇಟ್ ಸಾಧಾರಣ ಎಂಥವ್ರು ಕೊಡ್ತಾರೆ ನನಗೆ ತಿಳಿದ ಮಟ್ಟಿಗೆ, ಅದಕ್ಕೆ ಬೇಕಾದಷ್ಟು ವಿದ್ವತ್ತನ್ನ ಸಂಪಾದನೆ ಮಾಡಿ, ಪದವಿಗಳನ್ನ ಸಂಪಾದನೆ ಮಾಡಿ, ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರು ದೊಡ್ಡವರಾಗಿರ್ತಾರೆ. ಅದನ್ನ ನೋಡಿ ಅವ್ರಿಗೆ ಡಾಕ್ಟ್ರೇಟ್ ಅಂತ ಒಂದು ಬೆಲೆನ ಕೊಡ್ತಾರೆ. ನನಗೆ ಯೋಚನೆ ಮಾಡಕ್ ಹೋದ್ರೆ ನನಗೆ ಜ್ಞಾಪಕ ಇರೋದು ಬರೀ ಕನ್ನಡ 3ನೇ ಕ್ಲಾಸ್ ಓದಿದ್ದು ಒಂದೇ ಜ್ಞಾಪಕ ಇರೋದು ನನಗೆ. ಗೊತ್ತಾಯ್ತಾ? ನೀವು ಕಂಡ ಹಾಗೆ ವೀರಣ್ಣವ್ರ ಡ್ರಾಮಾ ಕಂಪನಿಯಲ್ಲಿ ನೋಡಿದೆ, ನಮ್ಮ ಅಪ್ಪಾಜಿ ಜೊತೆ. ಅಲ್ಲಿ ಒಂದು 12-13 ವರ್ಷ ಹೆಚ್ಚು ಕಮ್ಮಿ ನಮಗೆ ನಾಟಕದ ಕಂಪನಿಗಳಲ್ಲಿ ಇದ್ದೀವಿ. ಈಗಾಗಲೇ ಸಿನಿಮಾ ರಂಗಕ್ಕೆ ಬಂದು ಹೆಚ್ಚು ಕಮ್ಮಿ 24 ವರ್ಷ ಆಯ್ತು. ನಾವು ನರಸಿಂಹರಾಜ್ ಅವರೆಲ್ಲ ಒಟ್ಟಿಗೆ ಹೋಗಿದ್ವಲ್ವೇ. ಅಲ್ಲಿಂದ ಈಚೆಗೆ ಏನಪ್ಪಾ ಬಣ್ಣ ಬಳ್ಕೊಂಡು ಕುಣಿದಿರೋದೊಂದು ಬಿಟ್ರೆ ಬೇರೆ ಯಾವ ವಿಧದಲ್ಲಿ ನಾವು ದೊಡ್ಡವರಾಗಿದ್ದೀವಿ ಅಂತ ಇವತ್ತಿಗೂ ನನಗೆ ಅದು ಬಗೆ ಹರಿಸಲಾರ್ದಿದ್ದಂತ ಪ್ರಶ್ನೆ ಅದು.